ಏರ್ಫೋರ್ಸ್ ಒಳಗೆ ಗ್ರೂಪ್ ಸಿ ಹತ್ತು ಹುದ್ದೆಗಳಿಗೆ ಆಫ್ಲೈನ್ ಅರ್ಜಿ ಕರೆದಾರ ರೀ, ಆನ್ಲೈನ್ ಅಲ್ಲ. ಆಫ್ಲೈನ್ ಅರ್ಜಿ ಕರೆದಾರ. ಆಫ್ಲೈನ್ ಅಂದ್ರೆ ಅರ್ಜಿ ಹೆಂಗಪ್ಪ ಅಂದರೆ ಅರ್ಜಿಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅರ್ಜಿ ಫಾರ್ಮನ್ನು ತುಂಬಿ ಪೋಸ್ಟ್ ಮುಖಾಂತರ ನೀವು ಅರ್ಜಿ ಹಾಕೋದ್ರಿ. ಪೋಸ್ಟ್ ಮುಖಾಂತರ ಅರ್ಜಿ ಹಾಕೋದಕ್ಕೆ ನಾವು ಏನಂತೀವಿ ಅಂದ್ರೆ ಆಫ್ಲೈನ್ ಅಂತೀವಿ. ಕಂಪ್ಯೂಟರ್ ಮುಖಾಂತರ ನೀವು ಆನ್ಲೈನ್ ಅರ್ಜಿ ಹಾಕೋರಿಗೆ ಆನ್ಲೈನ್ ಅರ್ಜಿ ಅಂತೀವಿ. ಇಲ್ಲಿ ಗ್ರೂಪ್ ಸಿ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕರೆದಾರ. ಇದು ಆಫ್ಲೈನ್ ಅರ್ಜಿ ಹಾಕೋದು. ಇಲ್ಲಿ 12ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳಿಗೆ, ಆಮೇಲೆ SSLC ಪಾಸಾದಂಥ ಅಭ್ಯರ್ಥಿಗಳಿಗೆ ಅವಕಾಶ ಅದ. ಏರ್ಫೋರ್ಸ್ ಒಳಗೆ ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ಅಂತೀವಿ. ಪ್ರತಿ ವರ್ಷ ಕಾಲ್ಫಾರ್ಮ್ ಮಾಡ್ತಿರ್ತಾರೆ ರೀ. ಈ ವರ್ಷ ಕಾಲ್ಫಾರ್ಮ್ ಮಾಡ್ಯಾರ. ಇಲ್ಲಿ ಗ್ರೂಪ್ ಸಿ ಹುದ್ದೆ ಅಂದರೆ ಏನು ಅನ್ನೋದನ್ನು ಫಸ್ಟ್ ನಾನು ನಿಮಗೆ ಹೇಳ್ತೀನಿ. ಏರ್ಫೋರ್ಸ್ ಒಳಗೆ ಗ್ರೂಪ್ ಸಿ ಹುದ್ದೆಗೆ ನೀವು ಒಮ್ಮೆ ಆಯ್ಕೆ ಆದ್ರಿ ಅಂದ್ರೆ ಇದು ಪರ್ಮನೆಂಟ್ ಜಾಬ್. ಫಸ್ಟ್ ಇದು ಗೊತ್ತಿರ್ಬೇಕು ನಿಮಗೆ. ಇದು ಪರ್ಮನೆಂಟ್ ಜಾಬ್ ರೀ. 60 ವರ್ಷ ತನಕ ಸರ್ವಿಸ್ ಮಾಡುವಂಥ ಒಳ್ಳೆಯ ಅವಕಾಶ. ಆಮೇಲೆ ಇನ್ನೊಂದು, ಇಲ್ಲಿ ಹೈಟ ವೇಟ ಸಂಬಂಧ ಇಲ್ಲ. ಸಂಬಂಧ ಇಲ್ಲ. ಕೆಲವೊಂದು ಕಡೆ ಓವರ್ ವೇಟಾಗಿ ನಾವು ಬರ್ತೀವಿ ಹೊರಗಡೆ, ಕೆಲವೊಂದು ಕಡೆ ವೇಟ್ ಕಡಿಮೆದು ಬರ್ತೀವಿ, ಕೆಲವೊಂದು ಕಡೆ ಹೈಟ್ ಕಡಿಮೆದು ಹೊರಗಡೆ ಬರ್ತೀವಿ, ಕೆಲವೊಂದು ಕಡೆ ಚೆಸ್ಟ್ ಫೇಲಾಗಿ ಹೊರಗಡೆ ಬರ್ತೀವಿ. ಇವು ಯಾವುವೂ ಇಲ್ಲ. ಹೈಟ ವೇಟ ಚೆಸ್ಟ್ PET ಮತ್ತು PST ಇದಕ್ಕಿಲ್ಲ. ಇದಕ್ಕಿರೋದು ಏನಪ್ಪ ಅಂದರೆ ಎಕ್ಸಾಮ್ ಮಾತ್ರ ಅದ. ಎಕ್ಸಾಮ್ ಮೂಲಕನೇ ನಿಮ್ಮ ಫೈನಲಾಗಿ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಅದಕ್ಕೆ ಗ್ರೂಪ್ ಸಿ ಹುದ್ದೆ ಇದು ಡ್ಯೂಟಿ ಹೆಂಗಿರ್ತೈತಪ್ಪ ಅಂದ್ರೆ ಡೇ ಟೈಮ್ ಮಾತ್ರ ಇರ್ತದೆ. ಆಫೀಸ್ ಡ್ಯೂಟಿ ಹೆಂಗಿರ್ತದೆ ಹಂಗೆ ಡೇ ಟೈಮ್ ಮಾತ್ರ ಇರ್ತದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇದಕ್ಕೂ ಎಲ್ಲ ರೀತಿ ಸೌಲಭ್ಯ ಇದಾವೆ ರೀ. ಈಗ ಅಗ್ನಿವೀರ, ಆರ್ಮಿ, ನೇವಿ, ಏರ್ಫೋರ್ಸ್ ಒಳಗೆ ಏನದ ಕ್ಯಾಂಟೀನ್ ಸೌಲಭ್ಯ ಆಗಿರ್ಬೋದು, ಆಮೇಲೆ ಹಾಸ್ಪಿಟಲ್ ಸೌಲಭ್ಯ ಆಗಿರ್ಬೋದು, ಆಮೇಲೆ ನಿಮಗೆ ಕ್ವಾರ್ಟರ್ಸ್ ಕೊಡೋದಾಗಿರ್ಬೋದು, ಪ್ರತಿಯೊಂದು ಎಲ್ಲ ರೀತಿ ಸೌಲಭ್ಯ ಇದಾವೆ. ಡ್ಯೂಟಿ ಆರಾಮಾಗಿ ಡ್ಯೂಟಿ ಮಾಡ್ಬೋದು. ಇಲ್ಲಿ ಪೇಮೆಂಟ್ ಎಷ್ಟೈತಪ್ಪ ಅಂದ್ರೆ ಬೇಸಿಕನ 19,900ರಿಂದ 63,300ವರೆಗೆ ಪೇಮೆಂಟ್ ಅದ. ಇದು ಈ ಬೇಸಿಕ್ನ ಹೇಳೋದು. ಮತ್ತು ಇತರೆ ಅಲೌನ್ಸ್ ಎಲ್ಲ ಸೇರಿ ಮತ್ತು ಪೇಮೆಂಟ್ ಹೆಚ್ಚಿರ್ತದೆ. ನಾ ಹೇಳೋದು ಬೇಸಿಕ್ ಮಾತ್ರ ಹೇಳ್ತಾ ಇದ್ದೀನಿ. ಈಗ ಅರ್ಜಿ ಕರೆದಾರ. ಅರ್ಜಿ ಹಾಕಲಿಕ್ಕೆ ಲಾಸ್ಟ್ ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ ಇದೇ ಮೇ 30. ಲಾಸ್ಟ್ ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕ ಮೇ 30 ಸಂಜೆ 5 ಗಂಟೆ ಒಳಗೆ. ಏನಪ್ಪ ಅಂದ್ರೆ ನೀವು ಹಾಕಿದಂಥ ಅರ್ಜಿ ಅಲ್ಲಿ ಹೋಗಿ ಮುಟ್ಟಬೇಕು ರೀ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಡ್ಯೂಟಿ ಎಲ್ಲೆಲ್ಲಿ ಮಾಡೋದು ಬರ್ತೈತಪ್ಪ ಅಂದ್ರೆ ಎಲ್ಲೆಲ್ಲಿ ಏರ್ಫೋರ್ಸ್ದಾರಲ್ಲ. ಈಗ ಉದಾಹರಣೆ ಬೆಂಗಳೂರಾಗ ಜಾಲಹಳ್ಳಿ ಅದ, ಯಲಹಂಕ ಅದ, ಇಲ್ಲೇ ನಮ್ಮ ಬೆಳಗಾವಿಗೂ ಏರ್ಫೋರ್ಸ್ ಅದ. ಆಲ್ ಇಂಡಿಯಾ ರೀ. ಡ್ಯೂಟಿ ಎಲ್ಲಿ ಹಾಕಿರಿ ನೀವು ಮಾಡಬೇಕು, ಆಲ್ ಇಂಡಿಯಾ ಇರ್ತದೆ. ಆಲ್ ಇಂಡಿಯಾ ಎಲ್ಲೆಲ್ಲಿ ಏರ್ಫೋರ್ಸ್ ಸೆಂಟ್ರ್ಗಳದಾವು ಅಂದ್ರೆ ಅಲ್ಲಿ ನೀವು ಡ್ಯೂಟಿ ಮಾಡುವಂಥ ಅವಕಾಶ ಇರ್ತದೆ. ಆಮೇಲೆ ಫಸ್ಟ್ ನೋಡಿರಿ, ಆಫ್ಲೈನ್ ಅರ್ಜಿ ಹಾಕಬೇಕಾದ್ರೆ ಅಲ್ಲಿಂದ ಹೋಗ್ತೀನಿ ನಾನು ನಿಮ್ಗೆ. ಆಫ್ಲೈನ್ ಅರ್ಜಿ ಫಸ್ಟ್ ಈಗ ನಿಮ್ಗೆ ಆಫ್ಲೈನ್ ಅರ್ಜಿ ಬೇಕಾದ್ರೆ ನಮ್ಮ ಸಂಸ್ಥೆಯೊಳಗೆ ಅಲ್ಲಿ ಅಜಯ್ನ ಅಂಗಡಿಯಾಗ ಸಿಗ್ತಾವೆ ನಿಮಗೆ. ನಾ ಹೋಗಿ ಅಲ್ಲಿ ಕೊಟ್ಟಿರ್ತೀನಿ. ಅರ್ಜಿ ಹಾಕೋರು ಯಾರು ಇದ್ದರೆ ಅರ್ಜಿ ಹಾಕ್ಬೋದು. ಆಫ್ಲೈನ್ ಹಾಕ್ಬೇಕಾದ್ರೆ ಅರ್ಜಿ ಫಾರ್ಮನ್ನು ತುಂಬಿ ಒಂದು ಲಕೋಟಿಯನ್ನು ತೊಗೋಬೇಕು. ಲಕೋಟಿ ತೊಗೊಂಡು ಆ ಲಕೋಟಿ ಒಳಗೆ ಹಾಕಬೇಕು. ಅಪ್ಲಿಕೇಶನ್ ಅದನ್ನು ತಿಳ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕು. ಆಮೇಲೆ ಒಳಗೆ ಒಂದು ಲಕೋಟಿ ಹಾಕ್ಬೇಕು ರೀ. ಒಳಗಿಂದ ಲಕೋಟಿಗೆ 10 ರೂಪಾಯಿ ಟಿಕೆಟ್ ಹಚ್ಚಬೇಕು. 10 ರೂಪಾಯಿ ಟಿಕೆಟ್ ಹಚ್ಚಿ ಅದು ಹೊಳ್ಳಿ ಟು ಅಡ್ರೆಸ್ ಅಂದ್ರೆ ನಿಮ್ಮ ಅಡ್ರೆಸ್ ಬರೀಬೇಕು ರೀ. ಅದ್ರಾಗ ಒಳಗಿನ ಲಕೋಟಿ ಒಳಗೆ ನಿಮ್ಮ ಅಡ್ರೆಸ್ ಬರೀಬೇಕು. ಅವ್ರ ಅಡ್ಮಿಟ್ ಕಾರ್ಡನ್ನು ನಿಮಗೆ ಕಳಿಸ್ಕೊಡ್ಲಿಕ್ಕೆ ನಿಮ್ಮ ಅಡ್ರೆಸ್ ಬರೀಬೇಕು. ಮ್ಯಾಲಿಂದ್ರೊಳಗೆ ಏನಪ್ಪ ಅಂದ್ರೆ ಆ ಕಡೆ ಏನು ಅರ್ಜಿ ಹಾಕ್ತೀರಿ ಆ ಕಡೆ ಅಡ್ರೆಸ್ಸನ್ನು ಬರೀಬೇಕು. ಎಲ್ಲ ಕಡೆ ಇದೆ. ಪುಣೆ ಅದ, ಮಹಾರಾಷ್ಟ್ರ ಅದ, ಬೆಂಗಳೂರು ಅದ, ಎಲ್ಲ ಕಡೆ ಅರ್ಜಿ ಕರೆದಾರೆ. ಅದ್ರ ಲಿಸ್ಟನ್ನು ನಾನು ನಿಮ್ಗೆ ಕೊಡ್ತೇನೆ ರೀ. ನಾನು ನೋಟಿಸ್ ಬೋರ್ಡಿಗೆ ಹಾಕ್ತೇನೆ. ನೀವು ಅರ್ಜಿ ಎಲ್ಲೆಲ್ಲಿ ಹಾಕ್ತೀರಿ ಅಲ್ಲಿ ಅರ್ಜಿಯನ್ನು ಹಾಕ್ಬೋದು. ಆಮೇಲೆ ಅರ್ಜಿಯ ಜೊತೆ ಏನೇನಪ್ಪ ಅಂದ್ರೆ ಒಂದನೇದು SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ, ಆಮೇಲೆ PUC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ. ಆಮೇಲೆ ಏನಪ್ಪ ಅಂದ್ರೆ ಮತ್ತು ಇದ್ರಾಗ 3 ಟೈಪ್ ಹುದ್ದೆಗಳದಾವೆ ರೀ. ಒಂದು ಲೋವರ್ ಡಿವಿಷನ್ ಕ್ಲರ್ಕ್ ಅಂತೀವಿ, LDC ಅಂತೀವಿ. ಇದು 12ನೇ ತರಗತಿ ಮೇಲೆ ಅರ್ಜಿ ಹಾಕ್ಬೋದು. ಆಮೇಲೆ ಹಿಂದಿ ಟೈಪಿಸ್ಟ್ ಹುದ್ದೆಗಳದಾವೆ, ಅಲ್ಲಿಯೂ 12ನೇ ತರಗತಿ ಮೇಲೆ ಅರ್ಜಿ ಹಾಕ್ಬೋದು. ಆಮೇಲೆ ಡ್ರೈವರ್ ಪೋಸ್ಟ್ ಇದಾವೆ ರೀ. ಡ್ರೈವರ್ ಪೋಸ್ಟ್ ಇದ್ದವ್ರು ಅರ್ಜಿ ಹಾಕೋರಿದ್ರೆ ಹೆವಿ ಲೈಸೆನ್ಸ್ ಹೊಂದಿರಬೇಕು. ಅಂಥವ್ರಿಗೆ ಮಾತ್ರ ಅವಕಾಶ ಇದೆ. ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದ್ರೆ ಜನರಲ್ದವ್ರಿಗೆ 18ರಿಂದ 25 ಅದ, OBC ಅವರಿಗೆ 18ರಿಂದ 28 ವಯಸ್ಸು ಅದ, SC ST ಅವರಿಗೆ 18ರಿಂದ 30 ವಯಸ್ಸು ಒಳಗಡೆ ಇದ್ದಂಥವ್ರು ಅರ್ಜಿಯನ್ನು ಹಾಕ್ಬೋದು. ಅರ್ಜಿ ಹಾಕುವಾಗ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಹಾಕ್ತೀರಿ. ಆಮೇಲೆ ಆಧಾರ್ ಕಾರ್ಡ್ ಜೆರಾಕ್ಸ್ ಹಾಕಬೇಕು. ಆಮೇಲೆ ನಿಮ್ಮದು ಕಾಸ್ಟ್ ಇರ್ತದಲ್ಲ, ಕಾಸ್ಟ್ ಸರ್ಟಿಫಿಕೇಟನ್ನು ಅದ್ರಾಗ ಹಾಕಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಡೊಮೇಶಿಯಲ, ರೆಸಿಡೆನ್ಷಿಯಲ ಇವನ್ನ ಹಾಕಬೇಕು. ಅದ್ರ ಜೊತೆ ನೀವು ಫೋಟೋ ಹಚ್ಚೋದದ, ಫೋಟೋ ಹಚ್ಚಬೇಕು. ಹಚ್ಚಿ ಇವನ್ನೆಲ್ಲ ಜೆರಾಕ್ಸ್ ಹಚ್ಚಿ ಮೇನ್ ಒಂದು ಲಕೋಟಿ ಒಳಗೆ ಹಾಕಬೇಕು. ಅದ್ರ ಜೊತೆ ಏನಪ್ಪ ಅಂದ್ರೆ ಒಳಗೆ ಒಂದು ಸಣ್ಣ ಲಕೋಟಿ ಹಾಕಿ ಅದಕ್ಕೆ 10 ರೂಪಾಯಿ ಟಿಕೆಟ್ ಹಚ್ಚಬೇಕು. ಹಚ್ಚಿ ಏನಪ್ಪ ಅಂದ್ರೆ ಪೋಸ್ಟ್ ಮುಖಾಂತರ ಅರ್ಜಿಯನ್ನು ಹಾಕಬೇಕು.
ಪೋಸ್ಟ್ ಮುಖಾಂತರ ಅರ್ಜಿಯನ್ನು ಹಾಕಬೇಕು. ಹಿಂಗಿರ್ತದೆ. ಪೋಸ್ಟ್ ಮುಖಾಂತರ ನೀವು ಅರ್ಜಿ ಹಾಕಿದ ಮೇಲೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ಬರ್ತದೆ. ನೀವು ಆಲ್ ಇಂಡಿಯಾ ಎಲ್ಲಿ ಬೇಕಾದಲ್ಲಿ ಹಾಕ್ಬೋದು ರೀ. ಬೇಕಾದ ರಾಜ್ಯದಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದು. ಆದರೆ ಡ್ಯೂಟಿ ಮಾತ್ರ ಆಲ್ ಇಂಡಿಯಾನ ಮಾಡೋದಿರ್ತದೆ. ನಾವು ಬೆಂಗಳೂರಿಗೆ ಅರ್ಜಿ ಹಾಕಿದ್ವಿ ಅಂದ್ರೆ ನಾವು ಡ್ಯೂಟಿ ಮಾಡೋದು ಆಲ್ ಇಂಡಿಯಾ ಇರ್ತದೆ. ಡ್ಯೂಟಿ ಮಾಡಲಿಕ್ಕೆ ರೆಡಿ ಇರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನೀವು ಅರ್ಜಿ ಹಾಕಿದ ಮೇಲೆ ಅಡ್ಮಿಟ್ ಕಾರ್ಡ್ ಬರ್ತದೆ. ಅಡ್ಮಿಟ್ ಕಾರ್ಡ್ ಬಂದಮೇಲೆ ನಿಮ್ಗೆ ಯಾವುದೇ ರೀತಿ ರನ್ನಿಂಗ್ ಇಲ್ಲ, ಹೈಟ ವೇಟ ಇಲ್ಲ, PET PST ಇಲ್ಲ, ನೇರವಾಗಿ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಯಾವ ರೀತಿ ಇರ್ತದಪ್ಪ ಅಂದ್ರೆ ಒಂದು 100 ಕ್ವಶನ್ ಇರ್ತಾವೆ. ಒಂದು ತಾಸಿನ ಎಕ್ಸಾಮ್ ಇರ್ತದೆ. 25 ಕ್ವಶನು ಮ್ಯಾಥ್ಸು, 25 ಮೆಂಟಲ್ ಎಬಿಲಿಟಿ, 25 ಹಿಂದಿ ಅಥವಾ ಇಂಗ್ಲೀಷ್ ಗ್ರಾಮರ್ ಇರ್ತದೆ. ಆಮೇಲೆ ಇನ್ನು 25 ಏನಪ್ಪ ಅಂದ್ರೆ ಜನರಲ್ ನಾಲೆಜ್. ಈ SSC GD ತರಬೇತಿಯನ್ನು ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳು ಏನದ ರೀ ಸೇಮ್ ಸಿಲಾಬಸ್ ಬರ್ತದೆ. ನೀವು ಆರ್ಮಿ ಅವ್ರು ಹೆಚ್ಚು ಕಮ್ಮಿ ಏನು ಓದಿರ್ತೀರಿ ಅದ ಸೇಮ್ ಬರ್ತದೆ. ಈ ರೀತಿ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಮುಗಿದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಸ್ಕಿಲ್ ಟೆಸ್ಟ್ ಹತ್ತಿರ್ತದೆ. ಎಕ್ಸಾಮ್ ಪಾಸ್ ಆದ್ರಪ್ಪ ಅಂದ್ರೆ ಸ್ಕಿಲ್ ಟೆಸ್ಟ್ ಹತ್ತಿರ್ತದೆ. ಸ್ಕಿಲ್ ಟೆಸ್ಟ್ ಅಂದರೆ ಏನೇನು ಮಾಡೋದು ಬರ್ತದಪ್ಪ ಅಂದ್ರೆ ಯಾರು ಟೈಪಿಂಗ್ ಹುದ್ದೆಗೆ ಅರ್ಜಿ ಹಾಕಿರ್ತೀರಿ ಅಂಥವರು 1 ನಿಮಿಷನ್ಯಾಗ ಇಂಗ್ಲೀಷ್ ಟೈಪಿಂಗ್ ಇತ್ತಂದ್ರೆ 1 ನಿಮಿಷನ್ಯಾಗ 35 ಇಂಗ್ಲೀಷ್ ವರ್ಡ್ಗಳನ್ನ ಟೈಪ್ ಮಾಡಬೇಕು. ಹಿಂದಿ ಟೈಪಿಂಗ್ ಹಾಕಿರಪ್ಪ ಅಂದ್ರೆ 1 ನಿಮಿಷನ್ಯಾಗ 30 ವರ್ಡ್ಗಳನ್ನ ಟೈಪಿಂಗ್ ಮಾಡೋಕೆ ಬರಬೇಕು. ಇದು ಸ್ಕಿಲ್ ಟೆಸ್ಟ್. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೆಡಿಕಲ್ ಟೆಸ್ಟ್ ಬರ್ತದೆ. ಮೆಡಿಕಲ್ ಟೆಸ್ಟು ಇರ್ತದೆ. ಮೆಡಿಕಲ್ ಅಂತೂ ಪೂರ್ಣ ಎಲ್ಲ ರೀತಿ ಚೆಕ್ ಮಾಡ್ತಾರೆ. ಮೆಡಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಫೈನಲ್ ಆಗಿ ರಿಸಲ್ಟನ್ನು ಮಾಡ್ತಾರೆ. ಈ ರೀತಿ ಅದ. ಮೇ 30 ಅರ್ಜಿ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಅದ. ವೇಕೆನ್ಸಿ ಕಡಿಮೆ ಇದಾವೆ ರೀ. ಒಟ್ಟು 47 ವೇಕೆನ್ಸಿ ಇದಾವೆ. ಆದರೂ ಸಹಿತ ನಿಮಗೆ ಮಾಹಿತಿ ಗೊತ್ತಿರಲಿ, ಗ್ರೂಪ್ C ಪ್ರತಿ ವರ್ಷ ಕರಿತಾರೆ ರೀ. ನಾ ಇದನ್ನು ಯಾಕೆ ಹೇಳತ್ತೀನಿ ಅಂದ್ರೆ ಈ ವರ್ಷ ಇಲ್ಲಾಂದ್ರೂ ಇದೇ ವರ್ಷ ನೀವು ಪಾಸ್ ಆಗಿರಿ, ಮುಂದಿನ ವರ್ಷ ಅನ್ನೋದು ಬೇಡ. ಅವಕಾಶಗಳು ಸಿಗ್ತಿರ್ತಾವೆ. ಮತ್ತು ಬೇರೆದವ್ರಿಗೂ ಎಲ್ಲರಿಗೂ ಗೊತ್ತಾಗಲಿ ಅವಕಾಶಗಳು ಸಿಗ್ತಿರ್ತಾವೆ. ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟಾಗಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಬೇಕು. ಪರ್ಮನೆಂಟ್ ಪೋಸ್ಟ್ ತಲೆಯಾಗಿರಲಿ. ಎಲ್ಲ ರೀತಿ ಸೌಲಭ್ಯಗಳದಾವು. ಪರ್ಮನೆಂಟ್ ಪೋಸ್ಟ್ ಅದ. ಆದ್ದರಿಂದ ಯಾರಾದರೂ ನಿಮ್ಮ ಫ್ರೆಂಡ್ಸು ನಿಮ್ಮ ಸ್ನೇಹಿತರು ಯಾರಾದರೂ ಅರ್ಜಿ ಹಾಕೋರಿದ್ರೆ ಹಾಕಿಸ್ರಿ. ನಾವು ಏನು ಮಾಡ್ತೀವಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನೋಟಿಫಿಕೇಷನು ಬಿಟ್ಟಿರ್ತೀವಿ. ಅದ್ರ ಜೊತೆ ಏನಪ್ಪ ಅಂದ್ರೆ ಅರ್ಜಿ ಫಾರ್ಮನ್ನು ಬಿಟ್ಟಿರ್ತೀವಿ. ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಹಾಕ್ಬೋದು. ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆಯತಕ್ಕಂಥ ಅಭ್ಯರ್ಥಿಗಳಿಗೆ ನೋಟಿಸ್ ಬೋರ್ಡಿಗೆ ನೋಟಿಫಿಕೇಷನ್ ಹಚ್ತೀವಿ. ಅರ್ಜಿ ಫಾರ್ಮ್ ಬೇಕಾದ್ರೆ ಅಲ್ಲಿ ನಮ್ಮ ಕ್ಯಾಂಪಸ್ನಾಗ ಇರ್ತಕ್ಕಂಥ ಅಂಗಡಿ ಒಳಗೆ ಸಿಗ್ತಾವೆ. ನಿಮ್ಗೆ ಅರ್ಜಿ ಫಾರ್ಮ್ ಬೇಕಾದ್ರೆ ಅಲ್ಲಿ ಸಿಗ್ತಾವೆ. ಯಾರಾದರೂ ಅರ್ಜಿ ಹಾಕೋರಿದ್ರೆ ಹಾಕ್ರಿ. ಮೇ 30 ಲಾಸ್ಟ್ ಅದ, ಇನ್ನೂ ಟೈಮ್ ಅದ. ಇದು ಗ್ರೂಪ್ C ಡ್ಯೂಟಿ ಆರಾಮ್ ಇರ್ತದೆ ರೀ. ಏನು ಯಾವುದೇ ರೀತಿ ತೊಂದರೆ ಇಲ್ಲ. ಡೇ ಟೈಮ್ ಅಷ್ಟೇ ಡ್ಯೂಟಿ ಇರ್ತದೆ. ಪರ್ಮನೆಂಟ್ ಡ್ಯೂಟಿ ಅದ. ಯಾರಾದರೂ ಹಾಕೋರಿದ್ರೆ ಹಾಕ್ಬೋದು. ಓಕೆ, ಬಲೋ ಭಾರತ್ ಮಾತಾ ಕೀ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.